ಎಲ್ರಿಗೂ ನಮಸ್ಕಾರ. ಇವಾಗ ಹೊಸ ಐಟಮ್ ತಂದಿದ್ದೀನಿ. ಏನಂದರೆ ಇದು ಸ್ಪ್ರೇ ಗನ್. ಇದು ಏಷ್ಯನ್ ಪೇಂಟ್ ಅವ್ರದ್ದೇ ಸ್ಪ್ರೇ ಗನ್. ಮೊನ್ನೆ ಅಮೆಝಾನಲ್ಲಿ ತರಿಸಿದ್ದೀನಿ. ಇದು ನನಗೆ 1400 ಆಯಿತು. ಆ್ಯಕ್ಚುಲಿ ಇದು ಆಫರ್ ನಡೀತಾ ಇದೆ 1400. ಆಫರ್ ಇಲ್ಲ ಅಂದರೆ ಅರೌಂಡ್ ಒಂದು 2000 ಸಮಥಿಂಗ್ ಇರುತ್ತೆ ಅನಿಸುತ್ತೆ. ಇವಾಗ ಇದು 1400 ನಾ ತರಿಸಿರೋದು. ಇದು ಏಷ್ಯನ್ ಪೇಂಟ್ಸ್ ಅವರೇ. ಇದೇ ನಾನು ಅಮೆಝಾನಲ್ಲಿ ಚೆಕ್ ಮಾಡಿರೋದು, ಚೀಪ್ ಆ್ಯಂಡ್ ಬೆಸ್ಟ್ ಇದು. ಇದು ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಹಾಗೆ ಇದು ನನ್ನ ಬಾಕ್ಸ್ ತಂದಿದ್ದೀನಲ್ಲ, ಆ ಬಾಕ್ಸಿಗೆ ಸ್ಪ್ರೇ ಮಾಡೋದು ಪೇಂಟ್ ಇದೇ ಬಾಕ್ಸ್ಗೆ ನಂದೇನು ಕ್ಯಾರಿಯರ್ ಇದೆಯಲ್ಲ ಬೈಕ್ದು, ಅದಕ್ಕೆ ಸ್ಪ್ರೇ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಹೊರಗಡೆ ಮಾಡಿಸ್ಬೋದಾಯ್ತು ನಾನು, ಬಟ್ ನಾನೇ ಮಾಡೋಣ ಅಂತ ಸುಮ್ಮನೆ ಒಂದು ನಾಲೆಜ್ ಬರುತ್ತೆ. ಹಾಗಾಗಿ ಇದರಲ್ಲಿ ಏನೇನು ಕೊಟ್ಟಿದ್ದಾನೆ ಎಲ್ಲ ನೋಡೋಣ. ಇದು ನಿನ್ನೆ ಬಂದಿರೋದು ಸ್ಪ್ರೇ ಗನ್ನು. ನೋಡಿ, DIY ಪೇಂಟ್ ಸ್ಪ್ರೇಯರ್ ಅಂದರೆ ಡೂ ಇಟ್ ಯೋರ್ ಸೆಲ್ಫ್ ಅಂತ. ಇದು ನೀವೇ ಮಾಡ್ಕೋಬೋದು. ಹಾಗಾಗಿ ಇನ್ನೊಂದು ಏರ್ ಗನ್ ಕೇಳೋಕೆ ಹೋಗಿದೆ, ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಅರೌಂಡ್ ಅದು 500ಇಂದ 10,000ವರೆಗೆ ಇದೆ ಅಂತೆ. ಬಟ್ ಅದಕ್ಕೆ ಸ್ಪೆಂಡ್ ಮಾಡ್ಬೇಕು, ನಾನು ಕಂಪ್ರೆಸರ್ ತರಬೇಕು, ಅದೆಲ್ಲ ಸುಮ್ಮನೆ ಸ್ಪೆಂಡ್ ಮಾಡ್ಬೇಕು. ಇದಾದರೆ ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ. ಇದು ನಾವು ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಇಷ್ಟೇ ಬಾಕ್ಸ್ ತೊಗೊಂಡೋದ್ರೆ ಎಲ್ಲಿ ಬೇಕಾದ್ರೂ ನಾವೇ ಮಾಡ್ಕೋಬೋದು ಪೇಂಟ್. ಬಟ್ ಇದಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಸ್ಲೋ ಇರುತ್ತೆ ವರ್ಕ್. ಇದಕ್ಕೆ ಅದು ಸ್ಪೀಡ್ ಜಾಸ್ತಿ ಆಗುತ್ತೆ ವರ್ಕ್. ಅದು ಯಾಕಂದರೆ ಪ್ರೊಫೆಷ್ನಲಾಗಿ ಯೂಸ್ ಮಾಡ್ತಾರೆ. ಇದು ಮನೇಲಿ ನಾವು ಯಾವಾಗಲೂ ಒಂದ್ಸರಿ ಯೂಸ್ ಮಾಡೋದಕ್ಕೆ ಇದು ಓಕೆ, ಸಾಕು ನಮಗಿದೆ. ಬ್ರಷಲ್ಲಿ ಪೇಂಟ್ ಮಾಡೋದಕ್ಕೂ ಬಟ್ ಇದರಲ್ಲಿ ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಆಗುತ್ತೆ ಫಿನಿಶಿಂಗ್. ಹಾಗಾಗಿ ಇದನ್ನು ತರಿಸಿದೆ ನಾನು. ಇದು ಕೈಯಲ್ಲೇ ಸ್ಪ್ರೇ ಇದು ಮಾಡ್ಬೋದಾಯ್ತು, ಪೇಂಟ್ ಮಾಡ್ಬೋದಾಯ್ತು, ಬಟ್ ಅಷ್ಟು ಫಿನಿಶಿಂಗ್ ಬರಲ್ಲ ಅಂತ ಇದನ್ನು ತರಿಸಿದ್ದೀನಿ. ಓಕೆ, ನೋಡೋಣ ಏನೇನು ಕೊಟ್ಟಿದ್ದಾನೆ ಇದರಲ್ಲಿ ಅಂತ ನೋಡೋಣ ಬನ್ನಿ. ಓಕೆ, ಇದು ಕಪ್ ಕೊಟ್ಟಿದ್ದಾನೆ, ಮೆಜರಿಂಗ್ ಕಪ್, ವಿಸ್ಕೋಸಿಟಿ ಕಪ್ ಅಂತ ಇದೆ. ಇದು ಏನಂದರೆ ನಾವು ಇದರಲ್ಲಿ ಪೇಂಟ್ ಹಾಕಿದರೆ 15 to 20 ಸೆಕೆಂಡ್ಸಲ್ಲಿ ಇದು ಫ್ಲೋ ಆಗಬೇಕು, ಫುಲ್ ಫ್ಲೋ ಆಗಬೇಕು. ಆ ಥರ ಅಷ್ಟೇ ತಿಕ್ಕಲ್ಲಿರ್ಬೇಕು. ಅಷ್ಟೇ ಜಾಸ್ತಿ ತಿಕ್ ಮಾಡಿದರೆ ಸ್ಪ್ರೇ ವರ್ಕ್ ಆಗೋಲ್ಲ. ಫುಲ್ಲು ವಾಟರ್ ಇದಾದರೆ ಕರೆಕ್ಟಾಗಿ ಫಿನಿಶಿಂಗ್ ಬರಲ್ಲ ಅಂತ ಇದನ್ನು ಕೊಟ್ಟಿರ್ತಾನೆ. ಇದನ್ನು ನಾವು ಕಪ್ಪಲ್ಲಿ ಹಾಗಾಗಿ ಇದನ್ನು ಕೊಟ್ಟಿದ್ದಾನೆ ಮೆಜರಿಂಗ್ದು. ಆಮೇಲೆ ಇದು ಫಿಲ್ಟ್ರ್ ಪೇಪರ್ ಕೊಟ್ಟಿದ್ದಾನೆ. ನಾವು ಪೇಂಟು ಇದರಲ್ಲಿ ಹಾಕಿಬಿಟ್ಟು ಸೋಸೋದು. ಈ ಥರ ಇದರಲ್ಲಿ ಪೇಂಟ್ ಹಾಕಿದರೆ ಈ ಕೆಳಗಡೆಯಿಂದ ಸೋಸುತ್ತೆ. ಏನಾದ್ರು ಸ್ಟೇನ್ಸು ಆಮೇಲೆ ಥಿಕ್ನೆಸ್ ಏನಾದ್ರು ಪೇಂಟಲ್ಲಿ ಇರುತ್ತಲ್ಲ, ಅದು ಸ್ಪ್ರೇ ಅಲ್ಲಿ ಪಾಸ್ ಆಗೋಲ್ಲ ನೋಝಲಲ್ಲಿ. ಹಾಗಾಗಿ ಇದರಲ್ಲಿ ಸೋಸಿಬಿಟ್ಟು ಹಾಕೋದು ನಾವು. ಇದು ನಾವು ಮಾಸ್ತರನ್ನು ಯೂಸ್ ಮಾಡ್ಬೋದು, ಬಟ್ ಅದಕ್ಕಲ್ಲ ಇದೆ. ಓಕೆನಾ, ಮತ್ತೇನು ಕೊಟ್ಟಿದ್ದಾನೆ? ಓಕೆ, ಇದು ನೀಡಲ್ ಕ್ಲೀನ್ ಮಾಡೋದಕ್ಕೆ. ಆಮೇಲೆ ಬ್ರಷು, ಇದು ನಾಝಲ್ ಕ್ಲೀನ್ ಮಾಡೋದಕ್ಕೆ. ಆಮೇಲೆ ಇದು 3 ನಾಝಲ್ಸ್ ಡಿಫ್ರೆಂಟ್ 1 mm, 1.8 mm, 2.5 mm, ಟೋಟಲ್ 3 ಕೊಟ್ಟಿದ್ದಾನೆ. ನಮ್ಗೆ ಯಾವ್ಯಾವ ಥರ ಯಾವ ಪೇಂಟಿಗೆ ಯಾವ ಥರ ನಾಝಲ್ ಹಾಕಬೇಕು ಆ ಥರ ಹಾಕೊಂಡು ಚೇಂಜ್ ಮಾಡ್ಕೊಬೋದು ನಾವು. ನಾರ್ಮಲಾಗಿ ನಿಮಗೆ ಸಿಲ್ವರ್ ಫೋಲ್ಸ್ ಏನಾರು ಹಾಕಿದ್ರೆ ನಾರ್ಮಲಾಗಿ 1.8 mm ತೊಗೋತಾರೆ. ಸಿಲ್ವರ್ ಫೋಲ್ಸ್ ಹಾಕಿ ಅಂದರೆ ಶೈನಿಂಗ್ ಪೇಂಟಲ್ಲಿ ಏನಾರು ಶೈನಿಂಗ್ ಬರ್ತಲ್ಲ ನಿಮಗೆ, ಆ ಸಿಲ್ವರ್ ಫೋಲ್ಸ್ ಹಾಕಿ ಸ್ಪ್ರೇ ಮಾಡಿದರೆ 1.8 mm ತೊಗೋತಾರೆ. ನಾರ್ಮಲ್ 2.5 mm ತೊಗೋತಾರೆ. ಬಟ್ ಇದು ತಿಕ್ಕು ಜಾಸ್ತಿ ಬರುತ್ತೆ, ಸ್ಪ್ರೇ ಜಾಸ್ತಿ ಹೋಗುತ್ತೆ. ಹಾಗಾಗಿ 1.8 mm ಮ್ಯಾಕ್ಸಿಮಮ್. ನಾರ್ಮಲ್ ಪೇಂಟ್ಗೆ ಇದರಲ್ಲೇ ಇದೆ ಆಲ್ರೆಡಿ. ಇದು ಮ್ಯಾನ್ಯುವಲ್ ಕೊಟ್ಟಿದ್ದಾನೆ. ಸೊ ಇದು ಸ್ಪ್ರೇ ಗನ್, ಇದರಲ್ಲಿ ಆಲ್ರೆಡಿ 1 mm ಕೊಟ್ಟಿರ್ತಾನೆ ನೋಝಲ್. ಇದನ್ನು ಬೇಕಂದ್ರೆ ಚೇಂಜ್ ಮಾಡ್ಕೋಬೋದು ನಾವು. ಇದು ಲಾಕ್ ಸ್ಪೀಡ್ ಮಾಡೋದು. ಇದು ನಮ್ಗೆ ಯಾವ ಡೈರೆಕ್ಷನ್ ಆ ಡೈರೆಕ್ಷನ್ ಮಾಡಿದರೆ ಎಷ್ಟು ಸ್ಪೀಡ್ ಹೋಗುತ್ತೆ ಅದನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು ಸ್ಪೀಡ್ನ. ಇದು ಆ್ಯಕ್ಚುಲಿ ಹಿಂದ್ಗಡೆ ಫಿಲ್ಟ್ರ್ ಇರುತ್ತೆ. ಇದನ್ನು ಕೊಟ್ಟಿದ್ದ ಒಂದು ಮ್ಯಾನ್ಯುವಲ್ ಆಗಿ ಎವ್ರಿ ಲೈಕ್ 1 month 2 month ಆ ಥರ 1 ಸಲ 2 ಸಲ ಯೂಸ್ ಮಾಡಿದಾಗೆಲ್ಲ ಚೇಂಜ್ ಮಾಡಿ ಅಂತ ಹೇಳಿದ್ದಾನೆ. ಯಾಕಂದರೆ ಪೇಂಟ್ ಹೋಗಿ ಕೂತ್ಕೊಳ್ಳುತ್ತಲ್ಲ, ಬ್ಲಾಕ್ ಆಗುತ್ತೆ. ಇದರಿಂದ ಫ್ಲೋ ಹೋಗೋದು ಏರ್ ಇಲ್ಲಿಂದ ಇಲ್ಲಿ ಪಾಸ್ ಆಗುತ್ತೆ. ಇಲ್ಲಿ ಮೋಟ್ರ್ ಇರುತ್ತೆ ಹೊರಗಡೆ. ಸೊ ಇದನ್ನು ಚೇಂಜ್ ಮಾಡೋಕ್ಕೆ ಕೊಟ್ಟಿದ್ದಾನೆ. ನಾವೇ ಚೇಂಜ್ ಮಾಡ್ಕೋಬೋದು. ಈ ಫಿಲ್ಟ್ರ್ ಸಿಗುತ್ತೆ ಔಟ್ಸೈಡ್, ಇದನ್ನು ಚೇಂಜ್ ಮಾಡ್ಕೋಬೋದು. ಇದು ಎಲೆಕ್ಟ್ರಿಕ್ ಪ್ಲಗ್, ಇದನ್ನು ನಾವು ಮ್ಯಾನ್ಯುವಲ್ ಆಗಿ ಯೂಸ್ ಮಾಡ್ಕೋಬೋದು. ಇದು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ನಾವು. ಇದಕ್ಕೋಸ್ಕರ ಇದನ್ನು ತರಿಸಿದ್ದೀನಿ ನಾನು. ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ಬನ್ನಿ. ಆಮೇಲೆ ಇದರಲ್ಲಿ ನಾಝಲ್ ಹೆಂಗೆ ಚೇಂಜ್ ಮಾಡೋದು, ಆಮೇಲೆ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ತೀನಿ. ಈ ಬಟನ್ ಪ್ರೆಸ್ ಇದೆಯಲ್ಲ, ಈ ಬಟನ್ ಪ್ರೆಸ್ ಮಾಡಿಬಿಟ್ಟು ಇದನ್ನು ಆಚೆ ತೊಗೋಬೋದು ನೀವು. ಈ ಥರ ಇದರ ಲಾಕ್ ಇದೆ, ಈ ಸ್ಪ್ರಿಂಗ್ ಇದೆಯಲ್ಲ ಲಾಕ್ ಆಗುತ್ತೆ. ಜಸ್ಟ್ ಪುಷ್ ಮಾಡಿದರೆ ಲಾಕ್, ಇದು ಓಪನ್ ಮಾಡಿದರೆ ಓಪನ್ ಆಗುತ್ತೆ. ಫುಲ್ ಸೆಟ್ ಓಪನ್. ಇದು ಮೋಟರ್, ಇದು ಫುಲ್ ಸೆಟ್ ಓಪನ್ ಆಗುತ್ತೆ. ಆಮೇಲೆ ನಾಝಲ್ ಹೇಗೆ ಕ್ಲೀನ್ ಮಾಡೋದಂದ್ರೆ ಇದು ಬಾಕ್ಸ್ ಬರುತ್ತೆ ಕೆಳಗಡೆಯಲ್ಲಿ, ಇದು ತಿರುಗಿಸಿದ್ರೆ ಇದು ಕ್ಯಾನ್ ಬರುತ್ತೆ. ಆಮೇಲೆ ಇದು ನಾಝಲು ಆಲ್ರೆಡಿ ಇದು 1 mm ಹಾಕಿದ ನಾಝಲ್ ಇಲ್ಲೇ ಈ ಥರ ಓಪನ್ ಮಾಡಿದರೆ ಇದು ಬರುತ್ತೆ. ಇದು ನಾಝಲ್ ಅಲ್ಲ, ಇಲ್ಲಿರೋದು ನಾಝಲ್. ಇದು ಓಪನ್ ಮಾಡ್ತೀವಿ ನೋಡಿ, ಇದು ನಾಝಲ್, ಇದು ಸ್ಪ್ರೇ ನಾಝಲ್.
ಇದು 1 mm ಇದೆ. ನಾವು ಬೇಕಂದರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು, 2-3 ಚೇಂಜ್ ಮಾಡ್ಕೋಬೋದು. ಹೌದಾ? ಇದೇ ಥರ ಕ್ಲೀನ್ ಮಾಡೋದಿದೆ. ಈ ಥರ ಹಾಕಿಬಿಟ್ಟು ಮತ್ತೆ ಇದನ್ನು ತಿರುಗಿಸಿದ್ರೆ, ಈ ಥರ ತಿರುಗಿಸಿದ್ರೆ ಮತ್ತೆ ಸರಿ ಹೋಗುತ್ತೆ, ಮತ್ತೆ ಫಿಟ್ ಮಾಡ್ಬೋದು. ಇದನ್ನು ಕ್ಲೀನಿಂಗಿಗೆ ಇದನ್ನು ಕ್ಲೀನ್ ಮಾಡ್ಕೋಬೋದು. ಇದನ್ನು ಓಕೆ, ಇದು ಗೊತ್ತಾಯ್ತಲ್ಲ, ಈ ಬ್ರಷ್ನ ತೊಗೊಂಡು ಇದರೊಳಗೆ ಕ್ಲೀನ್ ಮಾಡೋದು. ಇದು ಕ್ಲೀನ್ ಮಾಡಿ ಇದರಲ್ಲಿ ಕೆಮಿಕಲಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಿದೆ. ಆಮೇಲೆ ಈ ನೋಸಲ್ ಇದೆಯಲ್ಲ, ಇದು ಕಡ್ಡಿ, ಈ ನೋಸಲ್ನ ಕ್ಲೀನ್ ಮಾಡೋದು. ಕಡ್ಡಿ ಹಾಕಿ ಈ ಥರ ಕಡ್ಡಿ ಹಾಕಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದಿದೆ. ಏನಾದ್ರು ಬ್ಲಾಕ್ ಆದರೆ ಇದು ಫಿಲ್ಟರ್, ಇದು ಕಪ್. ಬನ್ನಿ ಇವಾಗ. ಓಕೆ, ಇದು ಪೇಂಟ್ ತಂದಿದ್ದೀನಿ, ನೇವಿ ಬ್ಲೂ. ಮೊನ್ನೆ ಹೋಗ್ಬಿಟ್ಟು ತೊಗೊಂಬಂದಿದ್ದೆ, ಆಲ್ರೆಡಿ 2 ದಿನ ಆಯ್ತು ತೊಗೊಂಬಂದು. ಇದು ಮಿಕ್ಸ್ ಮಾಡಿ ಕೊಟ್ಟಿದ್ದಾನೆ. ಅದು ಮಿಕ್ಸಿಂಗ್ ಅಂತ ಏನೇನು ಮಿಕ್ಸ್ ಮಾಡಿದ್ದಾನೆ, ಕಲರ್ ರೇಷೋ ಅಂತ ತೋರಿಸ್ತೀನಿ ನಿಮಗೆ. ಅದು ವಿಡಿಯೋ ಇದೆ ನನ್ನ ಹತ್ರಲ್ಲಿ. ಇವಾಗ ತಿನ್ನರಲ್ಲಿ ಮಿಕ್ಸ್ ಮಾಡೋಣ. ಅದೇ ಎಷ್ಟು ತಿಕ್ಕಾಗಿರಬೇಕು, ಎಷ್ಟು ತಿನ್ನಾಗಿರ್ಬೇಕು ಅದನ್ನು ಡೈರೆಕ್ಷನ್ ನೋಡ್ಕೊಂಬಿಟ್ಟು ಇದರಲ್ಲಿ ಡಬ್ಬದಲ್ಲಿ ಹಾಕೋಣ. ಆಮೇಲೆ ಸ್ಪ್ರೇ ಮಾಡೋಣ, ಆಯಿತಾ? ಆಮೇಲೆ ಇನ್ನೊಂದು ಹೇಳ್ಬೇಕಾಯ್ತು ನಿಮಗೆ, ಇದೆಯಲ್ಲ ಪ್ರೆಸ್ ನಾಜಲ್, ಇದು ನಾವು ಎಷ್ಟು ಬೇಕಾದರೂ ಇದೆಯಲ್ಲ ಇದು ಫಿಂಗರ್ದು ಇದು ಬಟನ್ನು, ಇದನ್ನು ನಾವು ಎಷ್ಟು ಬೇಕಾದರೂ ಪ್ರೆಷರ್ನ ಕಡಿಮೆ ಮಾಡ್ಕೋಬೋದು. ಹೇಗಂದರೆ ಇದು ರೊಟೇಟ್ ಮಾಡಿದರೆ ರೊಟೇಟ್ ಆಗುತ್ತೆ. ಈ ಥರ ರೊಟೇಟ್ ಮಾಡಿದರೆ ಹೊರಗಡೆ ಹೋಗುತ್ತೆ. ಹೌದಾ? ಈಗ ಮತ್ತೆ ಲೂಸ್ ಮಾಡಿದರೆ ಮತ್ತೆ ಹೋಗುತ್ತೆ ಹೊರಗಡೆ. ಹೌದಾ? ಇನ್ನು ಇದು ಪ್ರೆಷರ್ ಕಂಟ್ರೋಲ್ ಮಾಡುತ್ತದೆ. ನಮ್ಗೆ ಎಷ್ಟು ಬೇಕು ಅಷ್ಟು ಪ್ರೆಷರಲ್ಲಿ ಹೋಗುತ್ತೆ. ಇದು ಫುಲ್ಲು 0 ಮಾಡಿ ಹೊಡೆದ್ರೆ ಫುಲ್ ಒಳಗಡೆ ಹೋಗುತ್ತೆ ನಾಜ್ ಬಟನ್ನ. ಅವಾಗ ಪ್ರೆಷರ್ ಜಾಸ್ತಿ ಬರುತ್ತೆ. ಅಂದರೆ ಮೋಟರ್ ಕಂಟ್ರೋಲ್, ಇದು ಕಂಟ್ರೋಲ್ ಮಾಡೋದು ಮೋಟರ್, ಸ್ಪೀಡ್ ಕಂಟ್ರೋಲರ್ ಇದೆ. ಹಾಗೆ ಏರ್ ಕಂಟ್ರೋಲ್ ಆಗುತ್ತೆ. ಇದು ನಮ್ಗೆ ಎಷ್ಟು ಬೇಕೋ ಆ ಥರ ಇಟ್ಕೊಂಡು ನಾವು ಮಾಡ್ಕೋಬೋದು. ಎಷ್ಟು ಸ್ಪ್ರೇ ಬೇಕೋ, ಎಷ್ಟು ಡಿಸ್ಟೆನ್ಸಲ್ಲಿ ಇರಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಕ್ಯಾಲ್ಕುಲೇಟ್ ಮಾಡಿ ಮಾಡಬೇಕಾಗುತ್ತೆ. ಬನ್ನಿ ಒಂದು ಸಲ ಟ್ರೈ ಮಾಡೋಣ, ಏನೇನಾಗುತ್ತೆ ಅಂತ ನೋಡೋಣ. ಓಕೆ, ಇದು ಫಿಲ್ಟರ್ ಪೇಪರ್. ಓಕೆ, ಇವಾಗ ಕರೆಕ್ಟಾಗಿದೆ ಇದು. ಓಕೆ, ಇವಾಗ ಪೇಂಟ್ ಅಂತೂ ಈ ಡಬ್ಬದಲ್ಲಿದೆ. ಇವಾಗ ಕನೆಕ್ಟ್ ಮಾಡಿ ಸ್ಪ್ರೇ ಟ್ರೈ ಮಾಡಿ, ಆಯಿತಾ? ಓಕೆ, ಬ್ಲಾಕ್ ಆಯಿತು. ಇದು ಕನೆಕ್ಷನ್ ಮಾಡೋಣ. ಇವಾಗ ಗನ್ ರೆಡಿಯಾಗಿದೆ, ಪೇಂಟು ಹಾಕಿದ್ದೀನಿ. ನೋಡೋಣ. ಓಕೆ, ಇವಾಗ ಪೇಂಟ್ ಹೊಡೆದಿದ್ದಾಯಿತು. ನೋಡೋಣ ಇಷ್ಟು ಬಂದಿದೆ ನೋಡಿ. ಹೌದಾ? ಎಷ್ಟು ಫಿನಿಶಿಂಗ್ ಅಂತ ಏನು ಕಾಣಿಸ್ತಿಲ್ಲ, ಬಟ್ ಓಕೆ, ಫಸ್ಟ್ ಟೈಮ್ ನಾನು ಪೇಂಟ್ ಹೊಡೆದಿರೋ ಲೈಫಲ್ಲಿ ಬಂದಿದೆ, ಚೆನ್ನಾಗಿ ಬಂದಿದೆ ಸ್ವಲ್ಪ. ಓಕೆ, ಪ್ರೊಫೆಷ್ನಲ್ ಥರ ಏನು ಬಂದಿಲ್ಲ, ಪ್ರೊಫೆಷ್ನಲ್ ಪೇಂಟ್ರ್ ಥರ, ಬಟ್ ಅಂತ ಇಂತೂ ಸ್ವಲ್ಪ ಫಿನಿಶ್ ಆಗಿದೆ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ಈ ಪೇಂಟ್ ಎಲ್ಲ ವರ್ಕ್ ಆದಮೇಲೆ ಈ ಕ್ಲೀನ್ ಮಾಡೋದು ಇದೆಯಲ್ಲ, ಇದೇ ಒಂದು ದೊಡ್ಡ ಹೆಡ್ಡೇಕ್. ನೋಡಿ ಹೆಂಗಿಲ್ಲ, ಎಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆ ಇಲ್ಲಿ. ಹೌದಾ? ನೋಡಿ, ಫಸ್ಟ್ ಟ್ರಯಲೆಲ್ಲ ಇಲ್ಲಿ ಟ್ರಯಲ್ ಮಾಡಿದೆ. ಇದು ಆ್ಯಕ್ಚುಲಿ ನನಗೆ ಪೇಂಟ್ ಲಾಸ್ ಆಯಿತು. ಇಲ್ಲಿ ಟ್ರಯಲ್ ಮಾಡಿದೆ. ಇದೇನಂದರೆ ಅವನು 1:2 ಹಾಕೊಂಡಿದ್ದ ಇದನ್ನು ತಿನ್ನರ್ನ, ಬಟ್ ನಾನು 1:1 ಹಾಕಿದ್ದೆ. ಅದೇನಾಯಿತು, ತಿಕ್ ಆಯ್ತಲ್ಲ ಪೇಂಟ್, ಅದು ಸ್ಪ್ರೇ ಮಾಡಿಬಿಟ್ಟಿದೆ. ನೋಡಿದ್ವಿ ಇಲ್ಲಿ ತರಿಯೋದ್ರಲ್ಲ ಡಾಟ್ 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 ಎಲ್ಲ ತಿಕ್ಕಾಗಿ ಹೋಗ್ಬಿಟ್ಟಿದೆ, ಪಾಸ್ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲ ವೇಸ್ಟ್ ಆಯಿತು. ಒಂದು ಡಬ್ಬ ವೇಸ್ಟ್ ಆಯ್ತು ಪೇಂಟ್. ಅರೌಂಡ್ ಈ ಡಬ್ಬದಲ್ಲಿ ಒಂದು ಫುಲ್ ತೊಗೊಂಬಂದಿದ್ದೆ, ಇದು ಒಂದು ಡಬ್ಬ ವೇಸ್ಟ್ ಆಗ್ಬಿಡುತ್ತೆ. ಮತ್ತು ಇನ್ನೊಂದು ಸಲ ಹೋಗಿ ತೊಗೊಂಬಂದೆ. ಮತ್ತು ಅದಾದಮೇಲೆ ಹೊಡೆದಿದ್ದೀನಿ ಇದೆ ಆ್ಯಕ್ಚುಲಿ ಅಂತ. ಓಕೆ,
ಇದಾದಮೇಲೆ ಕ್ಲೀನ್ ಮಾಡೋದಿದೆಯಲ್ಲ ಇದು ಹೆಡ್ಡೇಕ್. ಸಿಕ್ಕಾಪಟ್ಟೆ ಹೆಡ್ಡೇಕ್ ಇದು ಕ್ಲೀನ್ ಮಾಡೋದು. ಅಯ್ಯೋ ನೋಡಿ ನೋಜಲೆಲ್ಲ ಕ್ಲೀನ್ ಮಾಡೋದು. ಈ ತಿನ್ನರ್ ಎಷ್ಟು 1 ಲೀಟ್ರ್ ಇದ್ದರೂ ಸಾಕಾಗಲ್ಲ. ₹150 ಪೇಂಟ್ಗೆ ₹200 ತಿನ್ನರ್ ವೇಸ್ಟ್ ಕೊಡ್ಬೇಕು. ಇದು ಒಂದು ಮಿಸ್ ಆಗುತ್ತೆ, ಹುಷಾರು. ಸಮ್ ಟೈಮ್ ವಾಶ್ ಮಾಡೋವಾಗ ಇದು ರಬ್ಬರ್ ಗ್ಯಾಸ್ಕೆಟು, ಇದು ರಬ್ಬರ್ದು ಕ್ಲೋಸ್ ಮಾಡೋಕ್ಕಿಲ್ಲ. ಅದು ಮಿಸ್ ಆಯ್ತು ಅಂದರೆ ಏರು ನಿಮಗೆ ಇದು ಆಗಲ್ಲ. ಈ ಕಡೆಯಿಂದ ಫ್ಲೋ ಹೋಗಿ ಈ ಕಡೆಯಿಂದ ಬರುತ್ತೆ ಏರು. ಆ ಥರ ಇದು. ಬಟ್ ಅದು ಕ್ಲೋಸ್ ಮಾಡ್ಬೇಕು. ಈ ಪಾಯಿಂಟಿಗೆ ಇದು ಕ್ಲೋಸ್ ಆಗುತ್ತೆ. ಟೈಮು ಕೈಗೆ ಗ್ಲೌಸ್ ಹಾಕೊಂಡು ಮಾಡಿ ಕೆಲಸ ಮಾಡಿ. ಓಕೆ, ಈ ಥರ ಪೇಂಟಿಂಗ್ ವರ್ಕ್ ಇತ್ತಂದರೆ ಕೈಗೆ ಗ್ಲೌಸ್ ಹಾಕೊಳ್ಳಿ, ರಬ್ಬರ್ ಗ್ಲೌಸ್ ಸಿಗುತ್ತೆ, ಅದನ್ನು ಹಾಕೊಂಡು ಮಾಡಿ. ಇಲ್ಲಾಂದರೆ ಈ ಥರ ಪರಿಸ್ಥಿತಿ ಬರುತ್ತೆ ಲಾಸ್ಟಲ್ಲಿ. ಆಮೇಲೆ ಪೇಂಟ್ ಮಾಡೋವಾಗ ಯಾವಾಗಲೂ ಹೊರಗಡೆ ಇಟ್ಕೊಂಡು ಮಾಡಿ. ಇದೇ ಪ್ರಾಬ್ಲಮ್, ಮನೆ ಮುಂದ್ಗಡೆ ಇಲ್ಲ ಟೈಲ್ಸ್ ಇದ್ಗಡೆ ಈ ಥರ ಮಾಡಿದರೆ ಪೇಂಟ್ ಎಲ್ಲ ಸ್ಪ್ರೆಡ್ ಆಗುತ್ತೆ, ಮತ್ತು ಕ್ಲೀನ್ ಮಾಡಲೇಬೇಕಾಗುತ್ತೆ. ಹೊರಗಡೆ ಗ್ರೌಂಡ್ ಅಂತ ಇರುತ್ತಲ್ಲ, ಹೊರಗಡೆ ಇಟ್ಟು ರಿಸ್ಕ್ ಬೇಡ ಮತ್ತೆ ಕ್ಲೀನ್ ಮಾಡೋದು. ಈ ಪೇಂಟ್ ಮಾಡಿದ್ದಕ್ಕೆ ಇಲ್ಲೆಲ್ಲ ಪೇಂಟ್ ಸ್ಪ್ರೆಡ್ ಆಯಿತು, ಅದೆಲ್ಲ ಕ್ಲೀನ್ ಮಾಡಲೇಬೇಕು. ಯಾಕಂದರೆ ಓನರ್ ಬೈತಾರೆ. ಹಾಗಾಗಿ ನೋಡಿ, ಈ ಥರ ಫಸ್ಟ್ ಪ್ರಿಕಾಷನ್ ತೊಗೊಂಡು ಟ್ರೈ ಮಾಡಿ. ಆಮೇಲೆ ಕೈಗೆಲ್ಲ ಗ್ಲೌಸ್ ಹಾಕೊಂಡು ಮಾಡಿ. ಕೈಗೆಲ್ಲ ಇಲ್ಲಾಂದ್ರೆ ಉರಿ ಬರುತ್ತೆ, ತಿನ್ನರೆಲ್ಲ ಕ್ಲೀನ್ ಮಾಡ್ಕೋತಿಲ್ಲ, ತಿನ್ನರಲ್ಲಿ ಉರಿ ಬರುತ್ತೆ. ಮಾಸ್ಕ್ ಹಾಕ್ಕೊಳ್ಳಿ. ಆಮೇಲೆ ಈ ಪ್ರಾಡಕ್ಟಲ್ಲಿ ಇದೇ ಆ್ಯಕ್ಚುಲಿ ಕಡಿಮೆ ರೇಟ್, ಸಾಕಿದೆ 1400 ಬೇಜಾನಾಯಿತು. ಇದರಲ್ಲಿ ಸೇಮ್ ಇದೇ ಥರ, ಇದು 550 ವ್ಯಾಟ್ದು 1400 ಆಯಿತು. ಇದೇ ನಿಮಗೆ 400 450 ವ್ಯಾಟ್ ಇದೆ, 2000 2500 ಇದೆ. ಬಟ್ ಇದು ನಮಗೆ ನಾರ್ಮಲ್ ಯೂಸ್ಗೆ ಓಕೆ ಇದೆ. ಇದು ಬೆಸ್ಟ್ ಅಂತೀನಿ ನಾನು. ಸಾಕಿದೆ ಬೇಜಾನಾಯ್ತಿದೆ ನಮ್ಮ ಪರ್ಸ್ನಲ್ ಯೂಸ್ಗೆ, ಯಾವಾಗಲೂ ಒಂದ್ಸರಿ ಯೂಸ್ ಮಾಡೋದು. ಆಮೇಲೆ ಚೆನ್ನಾಗಿ ಸ್ಪ್ರೇ ಆಗುತ್ತೆ, ಏನೋ ಆ ಥರ ಲಾಸ್ ಆಗೋದು ವೇಸ್ಟ್ ಆಗೋದು ಆ ಥರ ಏನಿಲ್ಲ. ಚೆನ್ನಾಗಿ ವರ್ಕಿಂಗ್ ಇದೆ, ಮೋಟರ್ ಎಲ್ಲ ಸ್ಪ್ರೇ ಎಲ್ಲ ಚೆನ್ನಾಗಿ ವರ್ಕಿಂಗ್ ಇದೆ. ಬಟ್ ಇದರಲ್ಲಿ ನಮಗೆ 4000 5000ವರೆಗೂ ಇದೆ. ಬಟ್ ಅಷ್ಟು ಬೇಕಾಗಿಲ್ಲ, ಇದು ಸಾಕು ಅನಿಸುತ್ತೆ. ಇದೇ ಆ್ಯಕ್ಚುಲಿ ಮ್ಯಾಕ್ಸಿಮಮ್. ನಾವು ನಾರ್ಮಲಾಗಿ ಕಂಪ್ರೆಸರ್ ಇತ್ತು ಅಂದರೆ ಅದು 500 1000 ಗನ್ ಬರುತ್ತೆ, ಅದನ್ನು ಕನೆಕ್ಟ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ಬೋದು. ಬಟ್ ಕಂಪ್ರೆಸರ್ಗೆ ಜಾಸ್ತಿ ಇರುತ್ತೆ ರೇಟ್, ಅರೌಂಡ್ ಒಂದು 5000 6000 ಮಿನಿಮಮ್ ಇದ್ದೇ ಇರುತ್ತೆ ಕಂಪ್ರೆಸರ್ದು. ಹಾಗಾಗಿ ಅದನ್ನೆಲ್ಲ ತೊಗೊಳಕ್ಕಿಂತ ಇದು ತೊಗೊಳೋದು ಬೆಟರ್ ಈ ಥರದ್ದು.
ಇದೇ ಬ್ರ್ಯಾಂಡ್ ತೊಗೋವಿ ಅಂತ ಹೇಳ್ತಾ ಇಲ್ಲ, ಕಡಿಮೆ ಪ್ರೈಸ್ ಯಾವುದಿದೆ ಅದನ್ನು ತೊಗೊಳ್ಳಿ ಅಷ್ಟೇ, ಜಾಸ್ತಿ ದುಡ್ಡು ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಆಮೇಲೆ ಇದು ಏನಂದರೆ ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು ನಾವು. ಅದು ಏರ್ ಗನ್ ಇರೋದಂದರೆ ಕಂಪ್ರೆಸರ್ ಎತ್ಕೊಂಡು ಹೋಗ್ಬೇಕು, ಗನ್ನು ತೊಗೊಂಡು ಹೋಗ್ಬೇಕು, ಅದು ಸ್ವಲ್ಪ ಕಷ್ಟ ಎಲ್ಲ ಕಡೆನೂ. ಇದಾದರೆ ಒಂದು ಬ್ಯಾಗಲ್ಲಿ ಹಾಕ್ಕೊಂಡ ಹೋದ, ಬೇರೆ ಯಾರೋ ರಿಲೇಷನ್ ಮನೆಯಲ್ಲಿ ಅದು ಇದು ಪೇಂಟಿಂಗು ಮಾಡ್ತಾರೆ, ಅದು ಇದು ಕೊಟ್ಟು ತೊಗೊಂಡು ಹೋಗಿದ್ರೆ ಮಾಡ್ಕೋಬೋದು ಆರಾಮಾಗಿ ಅವರು. ಇದು ಬೆಸ್ಟ್ ಪ್ರಾಡಕ್ಟ್ ಈ ಥರದ್ದು. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಪ್ಲೀಸ್ ಫಾಲೋ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ ಹಾಕಿ, ಏನಾದ್ರು ತಪ್ಪು ಮಾಡಿದರೆ ಕಮೆಂಟ್ ಹಾಕಿ. ಇದೇ ಫಸ್ಟ್ ಟೈಮ್ ನಾನು ಪೇಂಟ್ ಮಾಡ್ತಿರೋದು, ಹಾಗಾಗಿ ಇದು ನಿನ್ನೆ ಮೊನ್ನೆ ಬಂದಿದೆ, ಅಮೆಝಾನಲ್ಲಿ ಅಷ್ಟೇ ಬಂದಿರೋದು. ಬಟ್ ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಥ್ಯಾಂಕ್ ಯು.